ಗ್ಲಾಸ್ ಬಿದ್ದಿದ್ದ ಸೌಂಡ್ ಬಂತಲ್ವಾ? ಯಾ, ಈ ಡೈರೆಕ್ಷನಿಂದನೇ ಸೌಂಡ್ ಬಂತು. ಏನಾಯ್ತು? ಜೇಂಡೆ, ಆ ರೂಮಿಂದ ಏನೋ ಸೌಂಡ್ ಬಂತು. ಕಮ್ ಲೆಟ್ಸ್ ಗೋ. ಏನಾಗಿದೆ ನೋಡೋಣ ಬನ್ನಿ. ಬೇಡ ಬೇಡ, ಯಾಕಷ್ಟೊಂದು ಟೆನ್ಷನ್ ಆದ್ರಿ ಮಾಮಿನ್ಲಾ? ಹಾಗೇನಿಲ್ಲ, ಆರ್ಯ ಬಂದಮೇಲೆ ಅವನೇ ನೋಡ್ಕೊಳ್ತಾನೆ ಬಿಡು. ಈವೆಂಟ್ಸ್ಗೋಸ್ಕರ ಒಂದಷ್ಟು ಐಟಮ್ಸ್ ಎಲ್ಲ ತೆಗಿತಾ ಇದ್ದಾರಲ್ಲ, ಅದರಲ್ಲಿ ಯಾವುದೋ ಒಂದು ಬಿದ್ದಿರಬೇಕು. ಮೀರಾಜಿ, ಅಮ್ಮನಿಗೆಲ್ಲ ಹೇಳಿದ್ರಾ? ಯಾ, ಐ ವಾಸ್ ಎಕ್ಸ್ಪ್ಲೇನಿಂಗ್. ಸರಿ, ಹಾಗಿದ್ರೆ ಇನ್ನೂ ಸಾಕಷ್ಟು ಕೆಲಸಗಳಿದ್ದಾವೆ, ಬನ್ನಿ. ಮ್ಯಾಮ್, ಐಲ್ ಬಿ ರೈಟ್ ಬ್ಯಾಕ್. ಈ ರೂಮಿನ ವಿಷಯ ಮಾತಾಡ್ದಾಗೆಲ್ಲ ಮಾಮಿನ್ಲ ಮುಖ ಒಂಥರ ಆಗತ್ತಲ್ಲ, ಅಂಥದ್ದು ಏನಿದೆ ಈ ರೂಮ್ನಲ್ಲಿ? ಏನೋ ಅನು ತಲೆ ಸುತ್ತ ಬಿದ್ದಿದ್ದಾಳ? ಆಫೀಸಲ್ಲಿ ಡಾಕ್ಟ್ರ್ ಎಲ್ಲ ಇದ್ದಾರಾ? ಸರಿ ಸರಿ, ನಾನು ಈಗಲೇ ಬರ್ತೀನಿ. ಸುಬ್ಬು, ಆಫೀಸಲ್ಲಿ ಅನು ತಲೆ ಸುತ್ತ ಬಿದ್ದುಬಿಟ್ಟಿದ್ದಾಳಂತೆ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ, ನೀನು ಅಲ್ಲಿಗೆ ಬಂದ್ಬಿಡು. ಕೀ ಎಲ್ಲಪ್ಪ ಇಟ್ಟೆ. ಅಯ್ಯೋ, ಇವತ್ತು ಅಷ್ಟಮಿ ಅಲ್ವಾ, ಅದಕ್ಕೆ ಹೀಗೆಲ್ಲ ಆಗ್ತಿರೋದು. ತಾಯಿ ಅಲ್ಲವ, ನೀನೇ ಕಾಪಾಡಬೇಕು. ನನ್ನ ಮಗಿಗೆ ಏನಾಯ್ತಪ್ಪ? ಪುಷ್ಪ, ಹೇಗಿದ್ದೀರಾ? ಅಯ್ಯಯ್ಯೋ, ಈಗಲೇ ಬಂದ್ರ ನೀವು? ಸರಿ, ಒಳಗಡೆ ಇರಿ, ಬರ್ತೀನಿ. ಯಾಕ್ರಿ, ಏನಾಯ್ತು? ಅನುಗ್ ಹುಷಾರಿಲ್ವಂತೆ, ಹೋಗಿ ನೋಡ್ಕೊಂಡ್ ಬರ್ತೀನಿ. ಏನಾಯ್ತು ಆಂಟಿ? ಬನ್ನಿ, ನಾನು ಬರ್ತೀನಿ. ನೀನೇನಕ್ಕೆ? ನೀನಿಲ್ಲೇ ಇರು, ದಾರಿ ಬಿಡಿ. ಅನ್ಕೊಂಡೆ ಕಣೆ, ನೀ ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಾಗ್ಲೇ ಅನ್ಕೊಂಡೆ ಹೀಗೆ ಏನಾರು ಎಡವಟ್ ಆಗತ್ತೆ ಅಂತ. ಆಯ್ತಲ್ಲ, ಮುಖಕ್ಕೆ ಮಂಗಳಾರತಿ. ನಡಿ ಹೊರಡೋಣ. ಎಲ್ಗಮ್ಮ? ಇನ್ನೆಲ್ಗೆ? ಮಾವನ್ ಜೊತೆ. ಅಲ್ಲಿರಕ್ಕಾಗಲ್ಲ, ಹಿಂಸೆ ಆಗ್ತಿದೆ ಅಂತ ನೀನೇ ತಾನೇ ಹೇಳಿದ್ದು. ಅದಕ್ಕೆ ಎಲ್ಲ ಬಿಟ್ಟು ಇವ್ರ ಜೊತೆ ಬಂದಿರೋದಕ್ಕಾಗತ್ತಾ? ಅದೆಲ್ಲ ಆಗೋದಿಲ್ಲ. ನಡಿ ಹೊರಡೋಣ. ಇವ್ರ ಜೊತೆ ಅಲ್ಲಮ್ಮ, ಅನುಗೂ ಪುಷ್ಪ ಆಂಟಿಗೂ ಅವ್ರ ಮನೆ ಅಕ್ಕಪಕ್ಕ ಬಾಡಿಗೆ ಮನೆ ಸಿಗುತ್ತಾ ನೋಡಿ ಅಂತ ಹೇಳಿದೆ. ಮೇಲ್ಗಡೆ ಮನೆ ಖಾಲಿ ಇದೆಯಂತೆ, ಅದಕ್ಕೆ ನಿನ್ನ ಕರ್ಕೊಂಬಂದಿದ್ದು. ಅಲ್ಲ ಕಣೆ, ನಮ್ಗೆ ಸ್ವಂತ ಮನೆ ಇದೆ. ನಮ್ ಸ್ವಂತ ಮನೆ ಬಿಟ್ಟು ನಾವ್ ಇಲ್ಲಿ ಬಂದಿರೋದು ಯಾತಕ್ಕೆ? ಹಾಗೆ ಇರ್ಬೇಕಾದ್ರೂ ನಮ್ದೇ ಬಾಡಿಗೆ ಮನೆಗಳಿದೆಯಲ್ಲ, ಅಲ್ಲೆಲ್ಲರೂ ಹೋಗಿದ್ರಾಯ್ತು. ಎಲ್ಲ ಬಿಟ್ಟು ಇವ್ರ ಜೊತೆ ಬಂದಿರೋ ಕರ್ಮ ನಮಗೇನು? ಅದೆಲ್ಲ ಆಗೋದಿಲ್ಲ. ನಡಿ ಸುಮ್ನೆ. ಊರಲ್ಲಿ ಮಾವನ ಜೊತೆ ಇದ್ದು ಅವ್ರು ಹೇಳೋದನ್ನೆಲ್ಲ ಕೇಳೋದ್ಕಿಂತ ಇದೇ ವಾಸಿ. ಅದು ಅಲ್ಲದೆ ಚಿಕ್ಕ ವಯಸ್ಸಿಂದ ಅನುನ್ ಬಿಟ್ಟು ನಾನು ಒಂದಿನಾನೂ ಇರಲಿಲ್ಲ, ಇವಾಗಲೂ ಅಷ್ಟೇ. ಹಾಗಾದ್ರೆ ಅವಳು ಮದುವೆ ಮಾಡ್ಕೊಂಡು ಹೋದ್ರೆ ಅವಳ ಮನೆ ಪಕ್ಕನೆ ನೀನು ಮನೆ ಮಾಡ್ಕೊಂಡು ಇದ್ಬಿಡ್ತೀಯಾ? ಅವಕಾಶ ಸಿಕ್ಕಿದ್ರೆ ಇರ್ತೀನಿ. ಬಾರಿಸ್ತೀನಿ ನೋಡ್ ನಿನಗೆ 4. ತಲೆಹಟ್ಟೆ ಜಾಸ್ತಿ ಆಯ್ತು. ಅವ್ರು ಕರ್ದಾಗ್ಲೇ ನಾವು ಇರೋದಕ್ಕಾಗೋದಿಲ್ಲ ಅಂತ ಹೇಳ್ಬೇಕಿತ್ತು. ಬಂದ್ಬಿಟ್ಲೇನೋ ದೊಡ್ಡದಾಗಿ ಅಲ್ಲಿಂದ ಇಲ್ಲಿವರೆಗೂ. ಹಲೋ ಸಂಪತ್ತು, ನೀ ನಮ್ಮನ್ನ ಡ್ರಾಪ್ ಮಾಡಿದ್ಯಲ್ಲ, ಅಲ್ಲೇ ಇದೀವಿ. ಬಂದು ಕರ್ಕೊಂಡು ಹೋಗೋ ನಮ್ಮನ್ನ. ಈ ಹಾಳಾದ ಮನೇಲಿ ನನಗಂತೂ ಇರೋದಕ್ಕಾಗೋದಿಲ್ಲ. ಬೇಗ ಬಂದು ಕರ್ಕೊಂಡು ಹೋಗು, ನಾವು ಕಾಯ್ತಾ ಇರ್ತೀವಿ. ಭಯ ಪಡುವಂಥದ್ದು ಏನಿಲ್ಲ ಅನ್ನಲ್ಲ, ಏನೂ ಆಗಿಲ್ಲ ಅಂತ ಡಾಕ್ಟ್ರೇ ಹೇಳ್ತಿದ್ರು. ಏನೂ ಆಗಿಲ್ಲ ಅಂತಂದರೆ ಯಾಕೆ ಪ್ರಜ್ಞೆ ತಪ್ಪಿ ಬಿದ್ದಂತೆ? ನಮ್ಮ ಅನುಗೆ ಯಾವತ್ತೂ ಈ ರೀತಿ ಆಗಿರಲಿಲ್ಲ ಸರ್. ದೇಹದಲ್ಲಿ ಶಕ್ತಿ ಕಡಿಮೆ ಆದರೆ ಹೀಗಾಗತ್ತಂತೆ. ಸೊ ಡೋಂಟ್ ವರಿ. ಬೆಳಗ್ಗೆನ ಚೆನ್ನಾಗೇ ತಿನ್ಕೊಂಡು ಬಂದ್ಲು ಸರ್. ಈಗ ನೋಡಿದ್ರೆ ಏನಾಯ್ತು ಏನೋ ಗೊತ್ತಾಗ್ತಿಲ್ಲ. ತಾಯಿ ಎಲ್ಲವ, ನನ್ನ ಮಗಳನ್ನ ನೀನೇ ಕಾಪಾಡಬೇಕು. ನೀವು ಅನಾವಶ್ಯಕವಾಗಿ ಗಾಬರಿ ಆಗ್ತಿದ್ದೀರಾ. ಅನುನ ಚೆಕ್ ಮಾಡಿದ್ದು ನಮ್ಮ ವೆಲ್ ಕ್ವಾಲಿಫೈಡ್ ಡಾಕ್ಟರ್ಸ್. ನಮ್ಮ ಆಫೀಸ್ ಕಡೆಯಿಂದ ವೈದ್ಯಕೀಯ ಸೇವೆಗೆ ಅಂತಾನೆ ಈ ಕಟ್ಟಡ ಕಟ್ಟಿಸಿದ್ದು. ನೀವು ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ, ನಾನಿದ್ದೀನಲ್ಲ.
ನೀವಿದ್ದೀರಾ ಅಂತಲೇ ಧೈರ್ಯ ಸರ್. ಇಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ತಲೆ ಸುತ್ತಿ ಬಿದ್ದಿರ್ತಿದ್ದೆ. ಪುಷ್ಪ, ಸರ್ಗೆ 1000 ಕೆಲಸ ಇರುತ್ತೆ ಸರ್. ನೀವು ಹೊರಡಿ ಸರ್. ಅನು ಬಗ್ಗೆ ನೀವು ತಗೊಂಡಿರೋ ಕಾಳಜಿಗೆ ತುಂಬ ಧನ್ಯವಾದಗಳು ಸರ್. ಸರ್, ನಮ್ಮಿಂದ ನಿಮ್ಗೆ ತೊಂದರೆ ಆಗೋದು ಬೇಡ, ನೀವು ಹೊರಡಿ ಸರ್. ಅದು ನಿಜನೇ. ನೀವೆಂಥ ದೊಡ್ಡ ವ್ಯಕ್ತಿ, ನಿಮ್ಮನ್ನು ಇಲ್ಲಿರೋದಕ್ಕೆ ಕೇಳೋದು ಸರಿ ಅಲ್ಲ. ನೀವು ಹೊರಡಿ ಸರ್. ಇಲ್ಲ, ಹಾಗೇನಿಲ್ಲ. ನಿಮ್ಮನ್ನು ಹೀಗೆ ಬಿಟ್ಟು ಹೋಗೋಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ಅನುಗೆ ಎಚ್ಚರ ಆಗಲಿ, ಆಮೇಲೆ ಹೊರಡ್ತೀನಿ. ಸರ್, ನಿಮ್ಮ ಉಪಕಾರನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಿಲ್ಲ ಸರ್. ದಯವಿಟ್ಟು ನನ್ನನ್ನು ಬೇರೆಯವನ್ನಾಗಿ ಮಾಡಬೇಡಿ. ಇದು ಉಪಕಾರ ಅಲ್ಲ, ಇದು ನನ್ನ ಕರ್ತವ್ಯ, ನನ್ನ ಹಕ್ಕು ಕೂಡ. ನಿಮ್ಮ ಜೊತೆ ನಾನಿದ್ದೀನಿ ಅಂತ ಯಾವತ್ತೂ ಮರಿಬೇಡಿ. ಅನು ಮೇಡಮ್ಗೆ ಏನಾಯ್ತು? ಸ್ಟಾಕ್ ರೂಮಲ್ಲಿ ಯಾವುದೋ ಫೈಲ್ ಹುಡುಕ್ತಿರ್ಬೇಕಾದ್ರೆ ತಲೆ ಸುತ್ತ ಬಿದ್ರಂತೆ ಸರ್. ನೀರು ಹಾಕಿದ್ರು ಎದ್ದೇಳಲೇ ಇಲ್ಲ. ಸ್ಟಾಕ್ ರೂಮಲ್ಲಿ ತಲೆ ಸುತ್ತ ಬೀಳೋ ಅಂಥದ್ದು ಏನು ನೋಡಿದ್ರು? ಸರಿ, ನೀನು ಹೊರಡು. ಜೊತೆ